ಹಲೋ ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ಈ ಎಕ್ಸ್ಪೆರಿಮೆಂಟ್ನಲ್ಲಿ ಈ ವಿಡಿಯೋನಲ್ಲಿ ಕಲಿತಾ ಇರುವಂಥ ಎಕ್ಸ್ಪೆರಿಮೆಂಟು ನಂಬರ್ 13B, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲಿಕ್ವಿಡ್ ಬೈ ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸ್. ಓಕೆ, ಇದು ಕಾನ್ವೆಕ್ಸ್ ಲೆನ್ಸ್. ಓಕೆ, ಸೊ ಈ ಎಕ್ಸ್ಪೆರಿಮೆಂಟ್ ನಾನು ಮಾಡೋಕ್ಕೆ, ಈ ವಿಡಿಯೋನಲ್ಲಿ ತೋರಿಸೋಕ್ಕೆ ನನಗೆ ಹೆಲ್ಪರ್ ಆಗಿ ಶಿವ್ ಇದ್ದಾನೆ. ಸೊ ಶಿವ್ ಹೆಲ್ಪ್ ಮಾಡ್ತಿದ್ದಾನೆ, ಅವನಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಆ್ಯಂಡ್ ಈ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂದ್ರೆ ನಿಮಗೆ ಮೇನ್ ಕಾನ್ವೆಕ್ಸ್ ಲೆನ್ಸ್ ಬೇಕು. ಈ ಕಾನ್ವೆಕ್ಸ್ ಲೆನ್ಸ್ದು ಫೋಕಲ್ ಲೆಂತ್ ಎಷ್ಟು ಇರಬೇಕು? ನಾರ್ಮಲಿ ನಾವು 20 ಸೆಂಟಿಮೀಟರ್ ಇರುವಂಥ ಕಾನ್ವೆಕ್ಸ್ ಲೆನ್ಸ್ನ ನಿಮಗೆ ಕೊಟ್ಟಿರ್ತೀವಿ. ಓಕೆ, ಈ ಲೆನ್ಸದ ಫೋಕಲ್ ಲೆಂತ್ ಹೆಂಗೆ ಕಂಡುಹಿಡಬೇಕು? ಇದನ್ನು ತೊಗೊಂಡೋಗಿ ಅಲ್ಲಿ ಗೋಡೆ ಮೇಲೆ ನಾವು ತೋರಿಸಿದ್ವಲ್ಲ, ಆ ಗೋಡೆ ಮೇಲೆ ಫೋಕಸ್ ಮಾಡಬೇಕು. ಗೋಡೆ ಮೇಲೆ ಫೋಕಸ್ ಮಾಡಿ ಹಿಡಿಬೇಕು. ಫೋಕಲ್ ಲೆಂತ್ ನೀವು ಕಂಡುಹಿಡಬೇಕು. ಅದು 20 ಐತೆ ಇಲ್ಲ ಅಂತ ಚೆಕ್ ಮಾಡಬೇಕು. ಹೆಂಗೆ ಚೆಕ್ ಮಾಡಬೇಕು? ಗೋಡೆ ಮೇಲೆ ಹಿಡಿಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಂದರೆ ಇನ್ನು ಮೂವ್ ಮಾಡ್ತಿರ್ಬೇಕು, ಹೌದಾ? ಇಲ್ಲಿ ನಿಮಗೆ ಇಮೇಜ್ ಬೀಳ್ತಿರ್ತೆ, ಅದು ಇಮೇಜ್ ಬ್ಲರ್ ಆಗಬಾರ್ದು, ಕ್ಲಿಯರ್ ಆಗಿ ಬರ್ಬೇಕು. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಂದ್ರೆ ಕಿಟಕಿ ಸಳಿ ಕಾಣತ್ತಾವ. ಕಿಟಕಿ ಸಳಿ ಯಾವ ಪಾಯಿಂಟಿಗೆ ಕ್ಲಿಯರಾಗಿ ಕಾಣ್ತಾವ ಅದನ್ನ ನೋಡ್ಬೇಕು. ಇಲ್ಲಿ ನೋಡಿದ್ರೆ ಅಂದ್ರೆ ಸ್ಕೇಲ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ 20 ಅಂತೇಳಿ ಐತಿ, ಹೌದಾ? ಅಂದ್ರೆ 20 ಫೋಕಲ್ ಅಂತ ಇಲ್ಲಿ ಫೋಕಸ್ ಮಾಡಿ, ಇಲ್ಲಿ 20ಗೆ ಇಲ್ಲಿ ಫೋಕಸ್ ಆಗ್ತಿತ್ತು, ಹೌದಾ? 20 ಫೋಕಸ್ ಆಗ್ತಿತ್ತು ಅಂದರೆ ಇದ್ರದ್ದು ಫೋಕಲ್ ಲೆಂತ್ 20. ಗೊತ್ತಾಯ್ತು? ಇನ್ನೊಂದು ಮೇನ್ ಮಿಸ್ಟೇಕ್ ಅಂದ್ರೆ ನಿಮ್ಗೆ ಏನು ಹೇಳಿ, ಎಷ್ಟೋ ಸರ್ತಿ ಗೋಡೆ ಮೇಲೆ ಚೆಕ್ ಮಾಡೋದ ನೀವೇನು ಮಾಡ್ತೀರಿ, ಇಲ್ಲಿ ಅಬ್ಸರ್ವ್ ಮಾಡೋದ ಕೈನ ಈ ಲೆನ್ಸ್ಗೆ ಕ್ಲೋಸ್ ಮಾಡಿ ಹಿಡಿತೀರಿ. ಅಲ್ಲಿ ಬರಾತಿರುವಂಥ ಕಿಟಕಿಲಿಂತ ಬರಾತಿರುವಂಥ ಬೆಳಕು ಇಲ್ಲಿ ನಿಮ್ಮ ಕೈ ಅಡ್ಡಾಗಿರುತ್ತೆ. ಓಕೆ, ನೀವು ಇಲ್ಲಿ ಎಷ್ಟೋ ಫೋಕಸ್ ಮಾಡಿದ್ರು ಅಲ್ಲೇ ಇಮೇಜ್ ಬೀಳೋಲ್ಲ. ಓಕೆ, ಅದ್ರ ಸಲುವಾಗಿ ನೀವು ಇಲ್ಲಿ ಫೋಕಸ್ ಮಾಡ್ಬೇಕಂದ್ರೆ ಕೈ ಹಿಂಗೆ ಹಿಡಿಬೇಕು. ಇಲ್ಲ ಅಂದ್ರೆ ಜಸ್ಟ್ ಲೆಫ್ಟ್ ಹ್ಯಾಂಡಲ್ಲಿ ಹಿಂಗೆ ಹಿಡಿದು ಜಸ್ಟ್ ಇದನ್ನ ಕರೆಕ್ಟಾಗಿ ಫೋಕಸ್ ಮಾಡಬೇಕು. ಇಲ್ಲಿ ನೀವು ಇಮೇಜ್ನ ರೇಸ್ನ ಬ್ಲಾಕ್ ಮಾಡಬೇಕು. ಸೊ ಗೊತ್ತಾಯ್ತು? ಓಕೆ, ನೆಕ್ಸ್ಟ್ ಪ್ರೊಸೀಜರ್ ಪ್ರಕಾರ ಏನು ಮಾಡಬೇಕು? ಇಲ್ಲಿ ಪ್ರಿನ್ಸಿಪಲ್ ಅದನ್ನ ಆಮೇಲೆ ಫಾರ್ಮುಲಾ ಅದನ್ನೆಲ್ಲ ನೀವು ನೆನಪಿಡ್ತೀರಿ. ನೆಕ್ಸ್ಟು ಇಲ್ಲಿ ಪ್ರೊಸೀಜರ್ ಪ್ರಕಾರ ಬರೀ ಲೆನ್ಸನ್ನು ಇಡೋದಲ್ಲ, ಕೆಳಗಡೆ ಏನು ತೋರಿಸಿದ್ರೆ ಎಮ್ ಅಂದರೆ ಪ್ಲೇನ್ ಮಿರರ್. ಲೆನ್ಸದ ಕೆಳಗಡೆ ಒಂದು ಪ್ಲೇನ್ ಮಿರರ್ ಇಡಬೇಕು, ಹೌದಾ? ಅದಕ್ಕೆ ನಿಮಗೆ ಇಲ್ಲಿ ಬಾಕ್ಸ್ ಕೊಟ್ಟಿರ್ತೀವಿ ಈ ರೀತಿ. ಲೆನ್ಸದ ಕೆಳಗಡೆ ಪ್ಲೇನ್ ಮಿರರ್ ಇಡ್ತೀವಿ. ಯಾಕೆ? ಬರೀ ಲೆನ್ಸ್ ಇಟ್ಟು ನಾವು ಪೆನ್ನನ್ನು ಫೋಕಸ್ ಮಾಡೋಕ್ಕೆ ಹೋದ್ರೆ, ಮಿರರ್ ಇಡಲಾರ್ದ ಬರೀ ಲೆನ್ಸನ್ನಿಟ್ಟು ಪೆನ್ನನ್ನು ಫೋಕಸ್ ಮಾಡೋಕ್ಕೆ ಹೋದ್ರೆ ನಮಗೆ ಇಮೇಜ್ ಸಿಗಲ್ಲ, ಹೌದಾ? ಯಾಕಿದು ಟ್ರಾನ್ಸ್ಪರೆಂಟ್ ಇದು, ಹೌದಾ? ನಮಗೆ ರಿಫ್ಲೆಕ್ಟ್ ಆಗ್ಬೇಕಂದ್ರೆ ಲೆನ್ಸ್ ಕೆಳಗಡೆ ಮಿರರ್ ಇಡ್ಬೇಕು. ಗೊತ್ತಾಯ್ತು? ಓಕೆ, ಈಗ ನಾವು ಎಷ್ಟಕ್ಕೆ ಹೈಟಿಗೆ ಸೆಟ್ ಮಾಡಬೇಕಿದು? 20 ಸೆಂಟಿಮೀಟರ್ ಹೈಟಿಗೆ ಪೆನ್ನಿನ ತುದಿನ ಲೆನ್ಸ್ ಮೇಲ್ಗಡೆ ಇಟ್ಟು, ಸ್ಕೇಲ್ನ ಲೆನ್ಸ್ ಮೇಲ್ಗಡೆ ಇಟ್ಟು 20 ಸೆಂಟಿಮೀಟ್ರಿಗೆ ಸೆಟ್ ಮಾಡಬೇಕು. ಮಾಡಿ. ಸೊ ಈಗ 20 ಸೆಂಟಿಮೀಟರ್ ಲೆನ್ಸ್ ಮೇಲ್ಗಡೆ ಸ್ಕೇಲ್ನ ಹಿಡಿಬೇಕು. ಲೆನ್ಸ್ ಮೇಲ್ಗಡೆ ಸ್ಕೇಲ್ನ ಹಿಡಿದು ಇಲ್ಲೇ ಲೂಸ್ ಮಾಡಿಕೊಂಡು 20 ಸೆಂಟಿಮೀಟ್ರಿಗೆ ಕಾಣ್ತಾ ಇದೆ ಅಂತ ನಾನು ಅನ್ಕೊಂತೀನಿ. ಸೊ ಇಲ್ಲಿ ಪೆನ್ನಿನ ತುದಿನ ಕರೆಕ್ಟ್ 20 ಸೆಂಟಿಮೀಟ್ರಿಗೆ ನಾನು ಸೆಟ್ ಮಾಡಿ, ಯಾವುದು ಲೆನ್ಸ್ ಮೇಲ್ಗಡೆ ಕ್ಲಿಯರ್ ಆಯಿತು ಅನ್ಕೊಂತ. ಓಕೆ, ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಹಿಂದ್ಗಡೆ ವಿಡಿಯೋನಲ್ಲಿ, ನೀವು ಹೆಂಗೆ ನೋಡ್ತಿರ್ಬೇಕಂದ್ರೆ ನಿಮ್ಮ ಕಣ್ಣು ಹೆಂಗಿರ್ಬೇಕಂದ್ರೆ, ನಿಮ್ಮ ಕಣ್ಣು ಇಲ್ಲಿಂತ್ರ ಒಂದು ಚಿಕ್ಕ ಹಳ್ಳನ್ನು ಡ್ರಾಪ್ ಮಾಡಿದ್ನಿ ಅಂದರೆ ಆ ಹರಳು ಈ ಪೆನ್ನಿನ ತುದಿಗೆ ಬಿದ್ದು ನೆಕ್ಸ್ಟ್ ಈ ಲೆನ್ಸದ ಸೆಂಟ್ರಿಗೆ ಬೀಳಬೇಕು. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಅಂದ್ರೆ ಅದು ಲೆನ್ಸದ ಸೆಂಟ್ರಿಗಿಲ್ಲ, ಅಥವಾ ಅದರಲ್ಲಿ ನಿಮಗೆ ಪೆನ್ನಿನ ಇಮೇಜ್ ಕಾಣ್ತಾ ಇಲ್ಲ, ಹೌದಾ? ಅವಾಗೇನು ಮಾಡಬೇಕು? ಮೊದಲು ಅಟ್ಲೀಸ್ಟ್ ಪೆನ್ನು ಅದರ ರಿಫ್ಲೆಕ್ಷನ್ನ ಆ ಮಿರರ್ನೊಳಗೆ ಕಾಣೋ ಹಂಗೆ ಮೊದಲು ಮಾಡ್ಕೋಬೇಕು. ಹೆಂಗೆ? ಫಸ್ಟ್ ಫಾಸ್ಟಾಗಿ ಓಡಾಡಿಸ್ಬೇಕು, ಹೌದಾ? ಓಡಾಡಿಸುವಾಗ ಯಾವುದೋ ಒಂದು ಪಾಯಿಂಟ್ನಲ್ಲಿ ನಿಮಗೆ ಆ ಪೆನ್ ಪೋರ್ಷನ್ ಕಾಣ್ತಿದೆಯಲ್ಲ, ಹೌದಿಲ್ಲ? ಸೊ ಈಗ ಕಾಣ್ತಿಲ್ಲ, ಈಗ ಅಟ್ಲೀಸ್ಟ್ ಕಾಣ್ತಾ ಇದೆ. ಆ ಪೆನ್ ಪೋರ್ಷನ್ ಕಂಡ ತಕ್ಷಣ ಸ್ಲೋ ಡೌನ್ ಮಾಡಬೇಕು. ಗೊತ್ತಾಗ್ತಿದೆ? ಸ್ಲೋ ಡೌನ್ ಮಾಡಿ ಆ ಪೆನ್ ಪೋರ್ಷನ್ಲಿಂತ್ರ ಸ್ಲೋ ಡೌನ್ ಮಾಡಿ ಫುಲ್ ಸ್ಲೋ ಆಗಿ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಡ್ಜಸ್ಟ್ಮೆಂಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸ್ವಲ್ಪ ಯಾಕಂದರೆ ಮೊಬೈಲ್ ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಬರ್ತಾ ಇಲ್ಲ ಅದು. ಓಕೆ, ಈಗ ಅಬ್ಸರ್ವ್ ಮಾಡಿದ್ರೆ ಅಂದರೆ ಸೊ ಪೆನ್ನು ಮತ್ತು ಅದರ ರಿಫ್ಲೆಕ್ಷನ್ ನಿಮಗೆ ಆ್ಯಕ್ಚುಲಿ ನಾರ್ಮಲ್ ಆಯಿಲಿಂತ್ರ ನೆಕೆಡ್ ಆಯಿಲಿಂತ್ರ ಕ್ಲಿಯರಾಗಿ ಕಾಣ್ತಿರ್ತದೆ.
ಬಟ್ ಇಲ್ಲಿ ಮೊಬೈಲ್ ಕ್ಯಾಮ್ರಾ ಇರೋದಕ್ಕೆ ನಿಮಗದು ರಿಫ್ಲೆಕ್ಷನ್ನು ಕರೆಕ್ಟಾಗಿ ಕಾಣ್ತಾ ಇಲ್ಲ, ಬಟ್ ಸ್ಟಿಲ್ ಯು ಕ್ಯಾನ್ ಅಬ್ಸರ್ವ್ ಇಟ್. ಓಕೆ, ಮೇನ್ ಏನಂದ್ರೆ ಮೂವ್ ಮಾಡಿದಾಗ, ಹೆಡ್ ಶೇಕ್ ಮೂವ್ ಮಾಡಿದಾಗ ಎರಡು ಇಮೇಜ್ ಆ್ಯಂಡ್ ಆಬ್ಜೆಕ್ಟ್ ಎರಡು ಕೂಡಿ ಮೂವ್ ಆಗಬೇಕು. ಅಂದಾಗ ನೀವು ಸೆಟ್ ಮಾಡಿರುವಂಥ ಈ ಹೈಟ್ 20 ಸೆಂಟಿಮೀಟರ್ ಕರೆಕ್ಟ್ ಐತೆ ಅಂತ ಹೇಳಿ ಅರ್ಥ. ಗೊತ್ತಾಯಿತು? ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನು ಮಾಡಬೇಕು, ನೀರು ಹಾಕಬೇಕು. ಯಾವಾಗ ಇಲ್ಲಿ ಈ ಲೆನ್ಸನ್ನು ತೆಗೆದಿಟ್ಟು ಸೊ ಮಿರರ್ ಮೇಲ್ಗಡೆ ನೀರು ಬರೋ ಹಾಗೆ ನೀರು ಹಾಕಬೇಕು. ಮಿರರ್ ಆಲ್ಮೋಸ್ಟ್ ಕವರ್ ಆಗುತ್ತೆ. ನೆಕ್ಸ್ಟ್ ಲೆನ್ಸನ್ನು ಹೆಂಗೆ ಇಡಬೇಕು, ಯಾವುದೂ ಏರ್ ಬಬಲ್ ಬರಬಾರ್ದು ನಡುವೆ, ಆ ರೀತಿ ಸ್ಲೋ ಆಗಿ ಬರಬೇಕು. ಆ್ಯಂಡ್ ಲೆನ್ಸಿನ ಮೇಲ್ಗಡೆ ನೀರು ಬರಬಾರ್ದು. ಗೊತ್ತಾಗ್ತಿದೆಯಲ್ಲ, ಲೆನ್ಸಿನ ಮೇಲ್ಗಡೆ ನೀರು ಬರಬಾರ್ದು, ನಡುವೆ ಯಾವುದೂ ಏರ್ ಬಬಲ್ ಫಾರ್ಮ್ ಆಗಬಾರ್ದು. ನೆಕ್ಸ್ಟ್ ಏನು ಮಾಡಬೇಕು, ಸೆಕೆಂಡ್ ಪ್ರೊಸೀಜರ್ ಸೇಮ್. ಇಲ್ಲಿ ಇದನ್ನ ಲೂಸ್ ಮಾಡಬೇಕು. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಅಂದರೆ ಆಗೇನಲ್ಲಿ ಇಮೇಜ್ ಕಾಣ್ತಿರಲ್ಲ ಇದರಲ್ಲಿ, ಹೌದಾ? ಇಮೇಜ್ ಹೋಗ್ಬಿಟ್ಟಿರ್ತದೆ. ಸೊ ಯಾಕಂದ್ರೆ ನೀರು ಹಾಕಿದ್ವಿ ಈಗ, ಹೌದಾ? ಅಂದ್ರೆ ಅದು ಕಾಂಕೇವ್ ಲೆನ್ಸಾಗಿ ವರ್ಕ್ ಆಗ್ತಿರ್ತು ಒಳಗೆ. ಸೊ ಇಲ್ಲಿ ನೀವು ಹೈಟ್ ಮಾಡ್ಕೊತ ಇಲ್ಲಿ ಅಗೇನಲ್ಲಿ ಇಮೇಜ್ ಫಾರ್ಮ್ ಮಾಡೋ ಹಾಗೆ, ಇಮೇಜ್ ಬರೋ ಹಾಗೆ ನೀವು ಇದನ್ನ ಅಡ್ಜಸ್ಟ್ ಮಾಡಬೇಕು. ನೆಕ್ಸ್ಟ್ ನಾನು ಹೇಳ್ತಿದ್ದೇನೆ, ಸೊ ಇಮೇಜ್ ನಿಮಗೆ ಕಾಣಿಸ್ತಿರ್ಬೋದು. ಬಟ್ ಈಗ ನೀವು ಅನ್ಕೋಬೋದು, ಸರ್ ಪೆನ್ನು ಹಾಗೂ ಪೆನ್ನಿನ ತುದಿ ಎರಡು ಕೂಡಿದಾವಲ್ಲ ಅಂತೇಳಿ. ಬಟ್ ತಲೆ ಮೂವ್ ಮಾಡಿದರೆ ಅಂದರೆ ಹೆಡ್ ಶೇಕ್ ಮಾಡಿದರೆ ಪೆನ್ನು ಮತ್ತು ಪೆನ್ನಿನ ತುದಿ ಎರಡು ಡಿಫ್ರೆಂಟಾಗಿ ಓಡಾಡ್ತಾ ಇದ್ದಾವೆ. ಸೊ ಅವಾಗ ನೀವು ಕರೆಕ್ಟಾಗಿ ರೀಡಿಂಗ್ ಅಲ್ಲ. ಓಕೆ, ಮತ್ತು ಅದನ್ನ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಹೈಟ್ ಹೆಂಗೆ ಅಡ್ಜಸ್ಟ್ ಮಾಡ್ತೀರಾ, ಇಲ್ಲಿ, ಹೌದಾ? ಇದನ್ನು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಓಕೆ, ಸೊ ಅಪ್ರಾಕ್ಸಿಮೇಟ್ಲಿ ನಿಮಗೆ ಆ ಪೆನ್ನು ಮತ್ತು ಪೆನ್ನಿನ ತುದಿ ಎರಡು ಕೂಡು ಹಾಗೆ ಹೈಟನ್ನು ಅಡ್ಜಸ್ಟ್ ಮಾಡ್ಕೊತೀರಿ. ಓಕೆ, ನಾನೀಗ ಹೈಟನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಈಗೇನಂದ್ರೆ ನಿಮಗೆ ಪೆನ್ನಿನ ತುದಿ ಸ್ವಲ್ಪ ಅದು ಕ್ಲಿಯರಾಗಿ ಕಾಣ್ತಿಲ್ಲ ಅಂದ ನಾನು ಹೇಳಿದ್ನಲ್ಲ, ಸ್ಲೋ ಆಗಿ ಮೂವ್ ಮಾಡಬೇಕು. ಇದನ್ನೇ ಆದಷ್ಟು ಮೂವ್ ಮಾಡಿ, ಪೆನ್ನನ್ನು ಇಲ್ಲಿ ಲೂಸ್ ಮಾಡ್ಕೊಳ್ಳೋದು ಅದು ಮಾಡಬೇಡಿ. ಓಕೆ, ಆದಷ್ಟು ಇದು ಬಾಕ್ಸಿಂದ ಈಸಿ, ಹೌದಾ? ಸೊ ಬಾಕ್ಸನ್ನು ಹಿಡಿದು ಸ್ಲೋ ಆಗಿ ಮೂವ್ಮೆಂಟ್ ಮಾಡಿ ಜಾಯಿನ್ ಮಾಡಿ. ಓಕೆ, ಜಾಯಿನ್ ಆಯ್ತು. ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡಿದ್ರಂದರೆ ಹೆಡ್ ಶೇಕ್ ಮಾಡಿದ್ರೆ ಹೆಡ್ ಶೇಕ್ ಮಾಡಿದಾಗ ಎರಡು ಕೂಡಿ ಪೆನ್ನು ಮತ್ತು ಇಮೇಜು ಎರಡು ಕೂಡಿ ಮೂವ್ ಆಗ್ತಿರ್ಬೇಕು. ಇದು ಇಂಪಾರ್ಟೆಂಟ್. ಓಕೆ, ಇವಾಗ ಏನು ಮಾಡಬೇಕು, ಇವಾಗ ಈ ಹೈಟ್ ಎಷ್ಟೈತಿ, ಈ ಹೈಟ್ನ ಲೆನ್ಸ್ ಮೇಲ್ಗಡೆ ಇಟ್ಟು ಸ್ಕೇಲ್ನ ಮೆಜರ್ ಮಾಡಬೇಕು. ಓಕೆ, ಪಾಸ್ ಮಾಡ. ಈಗ ಅದು ಲೆನ್ಸ್ ಮೇಲ್ಗಡೆ ಸ್ಕೇಲ್ ಇಟ್ಟು ನೀವು ಇಲ್ಲಿ ಮೆಜರ್ ಮಾಡಬೇಕು. ಇಲ್ಲಿ ನಾನು ಅಬ್ಸರ್ವ್ ಮಾಡೋಂಗ ಅರೌಂಡ್ 29.67 ಹಿಂಗೆ ಬರ್ತಾ ಇದೆ. ಓಕೆ, 29.6 29.7 ಹಿಂಗೆ ಬರ್ತಾ ಇದೆ. ಓಕೆ, ಸೊ ದ್ಯಾಟ್ ನೀವಿಲ್ಲಿ ಆ 29.6 ಅಥವಾ ಏನು ಬರ್ತಾ ಇದೆ ಆ ರೀಡಿಂಗ್ನ ಎಂಟ್ರಿ ಮಾಡಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನನಗೆ 29 ಬಂದಿತ್ತು ಅಂತ ಅನ್ಕೊಳ್ಳಿ. ಇಲ್ಲಿ ಸೆಕೆಂಡ್ ರೀಡಿಂಗ್ನ ಪೆನ್ಸಿಲಲ್ಲೇ ಎಂಟ್ರಿ ಮಾಡಬೇಕು. ಓಕೆ, ಪೆನ್ಸಿಲಲ್ಲಿ ಎಂಟ್ರಿ ಮಾಡಿದಾಗ ನೀವು ನಾನು ಹೇಳಿದೇನಲ್ಲ ಫಾರ್ಮುಲಾ ಇಲ್ಲೇ ಐತಿರುತ್ತೆ. ಏನೈತಿ ಫಾರ್ಮುಲಾ? F ಇಂಟು F ಡ್ಯಾಶ್ ಡಿವೈಡೆಡ್ ಬೈ F ಮೈನಸ್ F ಡ್ಯಾಶ್. F ಅಂದ್ರೆ ಇಲ್ಲೇ ಐತಿ 20,
ಎಫ್ ಡ್ಯಾಶ್ ಅಂದ್ರೆ ನಿಮಗೆ ಎಷ್ಟು ಬಂದಿರ್ತದೋ ಅದು, ಹೌದಾ? ಸೊ ಎಫ್ ಅಂದ್ರೆ 20 ಐತಿ, ಎಫ್ ಡ್ಯಾಶ್ ಅಂದ್ರೆ ನೀವು 29.6 ಹಿಂಗೆ ಬಂದೈತೆ ನಾನು. ಅದನ್ನು ಫಾರ್ಮುಲಾ ಹಾಕಿದ್ರೆ ಅಂದ್ರೆ ಎಫ್ ಅಂದ್ರೆ 20 ಇಂಟು ಎಫ್ ಡ್ಯಾಶ್ ಅಂದ್ರೆ 29.5 ಡಿವೈಡೆಡ್ ಬೈ ಎಫ್ ಮೈನಸ್ ಎಫ್ ಡ್ಯಾಶ್. ಇಲ್ಲಿ ಈ ಎಫ್ ಮೈನಸ್ ಎಫ್ ಡ್ಯಾಶ್ ಮಾಡಿದ್ರೆ ನೆಗೆಟಿವ್ ಫೋಕಲ್ ಲೆಂತ್ ಬರುತ್ತೆ, ಅಂದ್ರೇನು ಅದು ಇಂಟರ್ಚೇಂಜ್ ಮಾಡಬೇಕು. ಎಫ್ ಡ್ಯಾಶ್ ಮೈನಸ್ ಎಫ್ ಡ್ಯಾಶ್ ಮೈನಸ್ ಎಫ್ ಮಾಡಿದ್ರಂದ್ರೆ ಅದು ಮ್ಯಾನ್ಯುವಲ್ನೊಳಗೆ ಮಿಸ್ಪ್ರಿಂಟ್ ಆಯಿತು. ಎಫ್ ಡ್ಯಾಶ್ ಮೈನಸ್ ಎಫ್ ಮಾಡಿದ್ರಂದ್ರೆ 29.5 ಮೈನಸ್ 20, ಓಕೆ, ಇಸ್ಕೋಲ್ ಟು ಎಫ್ ಡಬ್ಲ್ಯೂ ಎಷ್ಟು ಬಂತು? ಎಫ್ ಡಬ್ಲ್ಯೂ ಇಸ್ಕೋಲ್ ಟು ಇನ್ನು ಕ್ಯಾಲ್ಕುಲೇಟ್ ಮಾಡಿದ್ರಂದ್ರೆ ಡಬ್ಲ್ಯೂ ಇಸ್ಕೋಲ್ ಟು ಎಷ್ಟು ಬಂತು? 62.1 ಸೆಂಟಿಮೀಟ್ರ್ ಬಂತು. ಓಕೆ, ಅದನ್ನ ಕ್ಯಾಲ್ಕುಲೇಷನ್ ಇಲ್ಲಿ ಮ್ಯಾನ್ಯುವಲ್ನೊಳಗೆ ತೋರಿಸಿನಿ. ನೆಕ್ಸ್ಟ್ ಎನ್ ಡಬ್ಲ್ಯೂ ಇಸ್ಕೋಲ್ ಟು ಫಾರ್ಮುಲಾ ಏನು? 1 + r ಡಿವೈಡೆಡ್ ಬೈ ಎಫ್ ಡಬ್ಲ್ಯೂ. ಸೊ ಎನ್ ಡಬ್ಲ್ಯೂ ಇಸ್ಕೋಲ್ ಟು 1 + r ಅಂದ್ರೆ ನಿಮಗೆ ಆಲ್ರೆಡಿ ಇಲ್ಲೇ ಕೊಟ್ಟಾನ, ಹೌದಾ? ಸೊ ಆರ್ ಅಂದ್ರೆ ಎಷ್ಟು? 20 ಸೆಂಟಿಮೀಟರ್, ಅದನ್ನ ನಿಮಗೆ ಇಲ್ಲಿ ಕೊಟ್ಟಾನ, ಅದನ್ನ ಆರ್ ಫಾರ್ಮುಲಾ ಪ್ರಕಾರ ಡಿವೈಡೆಡ್ ಬೈ ಎಫ್ ಡಬ್ಲ್ಯೂ ಅಂದ್ರೆ 62.1. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ ಎನ್ ಡಬ್ಲ್ಯೂ ಇಸ್ಕೋಲ್ ಟು 1 + 20 ಡಿವೈಡೆಡ್ ಬೈ 62.1 ಮಾಡಿದ್ರೆ ಅಂದ್ರೆ 0.322 ಬರುತ್ತೆ. ಓಕೆ, ಸೊ ದೇರ್ ಫೋರ್ ಎನ್ ಡಬ್ಲ್ಯೂ ಇಸ್ಕೋಲ್ ಟು ನೀವು ಚೆಕ್ ಮಾಡಿದ್ರೆ ಅಂದ್ರೆ 1.2 ಆ್ಯಡ್ ಮಾಡಿದ್ರೆ 1 + 0.322 ಮಾಡಿದ್ರೆ ಅಂದ್ರೆ 1.32 ಗೊತ್ತಾಯ್ತು. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಎಷ್ಟು? ಅಪ್ರಾಕ್ಸಿಮೇಟ್ಲಿ 1 ಅಂದ್ರೆ ಆ್ಯಕ್ಚುಲಿ 1.33. ನಮ್ದು ಅಪ್ರಾಕ್ಸಿಮೇಟ್ಲಿ ಸೇಮ್ ವ್ಯಾಲ್ಯೂ ಬಂದೈತೆ. ಇದು ಅಡ್ಜಸ್ಟ್ಮೆಂಟ್, ಇದು ನಿಮಗೆ ಕರೆಕ್ಟಾಗಿ ತೊಗೋಬೇಕು. ಸೊ ಸೆಕೆಂಡ್ ರೀಡಿಂಗ್ ತೊಗೊಳ್ಳುವಾಗ ಅದು ಇಂಪಾರ್ಟೆಂಟ್, ಕರೆಕ್ಟಾಗಿ ಅದು ಪೆನ್ ಕೂಡೈತೆ ಇಲ್ಲೋ, ಇಮೇಜ್ ಕೂಡೈತೆ ಇಲ್ಲೋ, ಈ ಸೆಕೆಂಡ್ ರೀಡಿಂಗ್ ಇಲ್ಲಿ ಕರೆಕ್ಟಾಗಿ ವ್ಯಾಲ್ಯೂ ಬರೋಂಗೆ ನೋಡಬೇಕು. ಗೊತ್ತಾಯಿತು? ಇಷ್ಟ ಇದೆ ರೀಡಿಂಗ್, ಇದನ್ನ ಬರೆಯೋದು ರಿಸಲ್ಟ್ ಬರೆದ್ರೆ ಅಂದ್ರೆ ಮುಗಿದೋಯ್ತು. ಕ್ಲಿಯರ್ ಆಯಿತು? ಐ ಹೋಪ್ ನಿಮಗಿದು ಎಕ್ಸ್ಪೆರಿಮೆಂಟ್ ಅರ್ಥ ಆಯಿತು ಅಂತೇಳಿ ಅನ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಓಕೆ, ಥ್ಯಾಂಕ್ ಯು.